ರಾಹುಲ್, ಅವತ್ತಿಂದ ಹೇಳ್ತಾನೆ ಇದೆಯಾ ನಮ್ಮ ಪ್ರೀತಿ ವಿಷಯ ನಿಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ. ಆದರೆ ಇದುವರೆಗೂ ಹೇಳೇ ಇಲ್ಲ. ಹೀಗೆ ಆದರೆ ನಾವಿಬ್ಬರು ಮದುವೆ ಆಗೋದು ಯಾವಾಗ? ನಮ್ಮನೇಲಿ ಬೇರೆ ಹುಡುಗನ ನೋಡ್ತಾ ಇದ್ದಾರೆ. ನಾನು ಎಷ್ಟು ಅಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ? ನೀನು ಹೇಳು. ಹೇಳ್ತೀನಿ ರಮ್ಯಾ, ನನ್ನ ತಂಗಿ ಮದುವೆ ಆಗಲಿ ಅಂತ ಕಾಯ್ತಾ ಇದ್ದೆ. ಇನ್ನೇನು ಅವಳು ಮದುವೆ ಆಯ್ತಲ್ಲ, ಈ ವಾರದಲ್ಲಿ ಅಮ್ಮನ ಹತ್ರ ಮಾತಾಡ್ತೀನಿ. ಹಲೋ ರಂಜಿತಾ, ಇದೇನಮ್ಮ ಬೆಳಗ್ಗೆನೇ ಫೋನ್ ಮಾಡ್ತಿದ್ಯಾ? ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನೀನಿನ್ನೂ ಎದ್ದಿರ್ತೀಯೋ ಇಲ್ವೋ ಅಂತ ಫೋನ್ ಮಾಡಲಿಲ್ಲ. ಅಮ್ಮ, ನಾನು ಯಾಕೆ ಗೊತ್ತಾ ಬೆಳಗ್ಗೆನೇ ಫೋನ್ ಮಾಡಿದ್ದು? ನಿನಗೊಂದು ಸಂತೋಷವಾಗಿರೋ ಸುದ್ದಿ ಹೇಳಬೇಕು, ಅದಕ್ಕೆ ಮಾಡಿದೆ. ಹೌದಾ, ಏನಮ್ಮ ಅದು? ಅಮ್ಮ, ಅತ್ತೆ ಮಾವ ಇವರು ಎಲ್ಲ ನನ್ನ ನಾದ್ನಿ ಪಲ್ಲವಿ ಇದ್ದಾಳಲ್ಲ, ಅವಳ ಅಣ್ಣಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತಾಡ್ಕೋತಿದ್ರಮ್ಮ. ಹೌದಾ? ಹಾಂ ಹೌದು. ಅತ್ತೆ ಮಾವಂಗೆ ರಾಹುಲ್ ಅಣ್ಣನ ಕಂಡ್ರೆ ತುಂಬಾ ಇಷ್ಟ ಆಗಿದೆ. ಯಾರಿಗೋ ಮಗಳನ್ನ ಕೊಡೋ ಬದಲು ಗೊತ್ತಿರೋ ಹುಡುಗನ ಕೊಟ್ಟರೆ ಒಳ್ಳೇದಲ್ವಾ ಅಂತ ಮಾತಾಡ್ಕೊಳ್ತಾ ಇದ್ರು. ಹೌದಾ? ಆದರೆ ನಮ್ಮ ಸ್ಟೇಟಸ್ ಏನು, ನಿಮ್ಮ ಸ್ಟೇಟಸ್ ಏನು? ಆದರೂ ಅವರು ನಮ್ಮ ರಾಹುಲ್ನ ಒಪ್ಕೊಂಡ್ರಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಈ ವಿಷಯವಾಗಿ ನಮ್ಮತ್ತೆ ನಿನಗೆ ಫೋನ್ ಮಾಡ್ಬೋದು ಅನ್ಸುತ್ತೆ. ನಾನೊಂದು ಮಾತು ಮುಂಚೆ ಹೇಳಿರೋಣ ಅಂತ ಮಾಡಿದೆ. ಸರಿ ಅಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಮಾಡ್ತೀನಿ. ಸರಿ ಮಗಳೇ, ಆಯಿತು. ಅಲ್ಲ, ನಮ್ಮ ಲೆವೆಲ್ ಏನು, ಅವ್ರ ಲೆವೆಲ್ ಏನು? ಈ ಲೆವೆಲ್ ಎಲ್ಲ ನೋಡಿದೆ ರಂಜಿತಾ ಅಣ್ಣ ಅನ್ನೋ ಒಂದೇ ಕಾರಣಕ್ಕೋಸ್ಕರ ತಮ್ಮ ಮಗಳನ್ನೇ ನಮಗೆ ಕೊಡೋಕ್ಕೆ ರೆಡಿಯಾಗಿದ್ದಾರಲ್ಲ. ನಿಜವಾಗ್ಲೂ ಅವ್ರದ್ದು ಎಂಥ ದೊಡ್ಡ ಮನಸ್ಸು. ರಾಹುಲ್ ಬರಲಿ, ಈ ವಿಷಯ ಮೊದಲು ಅವನಿಗೆ ಹೇಳಬೇಕು. ರಾಹುಲ್, ಆಯ್ತಾ ವಾಕಿಂಗು? ಹಾಂ ಅಮ್ಮ, ಆಯಿತು. ರಾಹುಲ್, ರಂಜಿತಾ ಫೋನ್ ಮಾಡಿದ್ಲು. ಎಂಥ ಒಳ್ಳೆ ವಿಷಯ ಹೇಳಿದ್ಲು ಗೊತ್ತಾ? ಹೌದಾ? ಏನಮ್ಮ ಅದು? ರಾಹುಲ್, ನಮ್ಮ ರಂಜಿತಾ ನಾದ್ನಿ ಪಲ್ಲವಿ ಇದ್ದಾಳಲ್ಲ, ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ರಂಜಿತಾ ಅತ್ತೆ ಮಾವ ಅಂದ್ಕೊಂಡಿದ್ದಾರಂತೆ. ಇದೇ ವಿಷಯನ ಈಗ ತಾನೇ ರಂಜಿತಾ ನನ್ನ ಹತ್ರ ಹೇಳಿದ್ಲು ಫೋನಲ್ಲಿ. ಏನು, ರಂಜಿತಾನಾದ್ನಿನ ನಾನು ಮದುವೆ ಮಾಡ್ಕೋಬೇಕಾ? ಅದ್ಯಾಕೋ ಅಷ್ಟು ಆಶ್ಚರ್ಯದಿಂದ ಕೇಳ್ತಿದ್ಯಾ? ಇವತ್ತಲ್ಲ ನಾಳೆ ನೀನು ಮದುವೆ ಮಾಡ್ಕೊಳ್ಳೇಬೇಕು ತಾನೆ. ಅದು ಅಲ್ಲದೆ ನಮ್ಮ ಸ್ಟೇಟಸ್ ಏನು, ಅವ್ರ ಸ್ಟೇಟಸ್ ಏನು, ಅವ್ರು ಯಾವುದನ್ನು ನೋಡಿದೆ ನೀನು ರಂಜಿತಾ ಅಣ್ಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರ ಮಗಳನ್ನೇ ನಮ್ಮ ಮನೆಗೆ ಕಳ್ಸಕ್ಕೆ ರೆಡಿಯಾಗಿದ್ದಾರೆ. ಅಂಥದ್ರಲ್ಲಿ ನೀನು... ಅಮ್ಮ, ನಾನು ತುಂಬ ದಿವಸಗಳಿಂದ ನಿನಗೊಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ರಂಜಿತಾ ಮದುವೆ ಆಗಲಿ ಅಂತ ಕಾಯ್ತಾ ಇದ್ದೆ. ಅಮ್ಮ, ನಾನು ರಮ್ಯಾ ಅನ್ನೋ ಒಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಈಗ ನಾನು ಅವಳನ್ನೇ ಭೇಟಿ ಮಾಡ್ಕೊಂಡು ಬರ್ತಾ ಇರೋದು. ಅವ್ರ ಮನೇಲಿ ಅವಳಿಗೆ ಹುಡುಗ ನೋಡ್ತಾ ಇದ್ದಾರೆ. ನೀವು ನಮ್ಮ ಪ್ರೀತಿ ವಿಷಯನ ನಿಮ್ಮ ತಾಯಿ ಹತ್ರ ಯಾವಾಗ ಮಾತಾಡ್ತೀರಾ ಅಂತ ಕೇಳೋಕ್ಕೆ ಅವಳನ್ನ ಪಾರ್ಕ್ ಹತ್ರ ಬರೋಕ್ಕೆ ಹೇಳಿದ್ಲು. ನಾನೀಗ ಅಲ್ಲಿಂದಾನೇ ಬರ್ತಿರೋದು. ಏನು, ನೀನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ಯಾ? ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ನೋಡು ರಾಹುಲ್, ನಾನು ಯಾವ ಹುಡುಗಿನ ಹೇಳ್ತೀನೋ ಅದೇ ಹುಡುಗಿನ ನೀನು ಮದುವೆ ಮಾಡ್ಕೋಬೇಕು. ಅಮ್ಮ, ನಂದು ರಮ್ಯಂದು 3-4 ದಿನದ ಪ್ರೀತಿ ಅಲ್ಲ, 5 ವರ್ಷದ ಪ್ರೀತಿ. ನಾನು ಅವಳು 5 ವರ್ಷದಿಂದ ಒಬ್ರಿಗೊಬ್ರಿಗೆ ತುಂಬಾ ಪ್ರೀತಿ ಮಾಡ್ತಿದ್ದೀವಿ. ರಂಜಿತಾ ಮದುವೆ ಆಗೋವರೆಗೂ ಈ ವಿಷಯನ ನಿಂಗೆ ಹೇಳೋದು ಬೇಡ ಅಂತ ನಾನೇ ಸುಮ್ಮನಿದ್ದೆ. ಅಮ್ಮ, ನನಗೆ ರಮ್ಯಂಗೆ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಅವಳನ್ನೇ ಮದುವೆ ಆಗೋದು. ಅಲ್ಲ ಕಣೋ, ರಂಜಿತಾ ಅವ್ರ ಅತ್ತೆ ಫೋನ್ ಮಾಡಿದ್ರೆ ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡಲಿ? ಅವ್ರ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ಅವರು ರಂಜಿತಾ ಅಣ್ಣ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರ ಲೆವೆಲ್ ಎಲ್ಲ ಮರೆತು ನಿನಗೆ ಅವ್ರ ಮಗಳನ್ನ ಕೊಡಕ್ಕೆ ರೆಡಿಯಾಗಿದ್ದಾರೆ. ಅದನ್ನು ನೀನು ಮೊದಲು ಅರ್ಥ ಮಾಡ್ಕೊ. ಅಲ್ಲ ಕಣಮ್ಮ, ಅವ್ರವ್ರ ಸ್ಟೇಟಸ್ಸು ಅವ್ರವ್ರಿಗೆ. ಹಾಗಂತ ಮನ್ಸಾರೆ 5 ವರ್ಷ ಪ್ರೀತಿ ಮಾಡಿದ ರಮ್ಯನ ನಾನು ಮರೆತು ರಂಜಿತಾನಾದ್ನಿನ ಮದುವೆ ಮಾಡ್ಕೊಳಕ್ಕಾಗುತ್ತಾ? ನೀನೇ ಹೇಳು. ನನಗದೆಲ್ಲ ಗೊತ್ತಿಲ್ಲ. ನೀನು ಮದುವೆ ಆಗೋದಾದ್ರೆ ಪಲ್ಲವಿನೇ ಅಷ್ಟೇ. ಹೌದಾ? ಹಾಗಾದ್ರೆ ಕೇಳು, ನಾನು ಮದುವೆ ಆಗೋದು ರಮ್ಯನೇ. ಇದನ್ನು ಯಾರ ಕೈಲಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇವನು ಹೀಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ. ಹಲೋ ಹಲೋ ರಂಜಿತಾ, ಒಂದು ಸ್ವಲ್ಪ ಮನೆಗೆ ಬಂದು ಹೋಗ್ತೀಯಮ್ಮ? ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಹೌದಾ, ಸರಿ ಅಮ್ಮ, ಇನ್ನೊಂದು ಅರ್ಧ ಗಂಟೆನಲ್ಲಿ ಇರ್ತೀನಿ. ರಂಜಿತಾ, ನಿಮ್ಮ ಅತ್ತೆಗೆ ಶಾಪಿಂಗಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಾ. ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಬೇಡ. ಯಾಕಮ್ಮ? ನೀನು ಹೇಳ್ಬಾ, ಮಿಕ್ಕಿದ ವಿಷಯ ಎಲ್ಲ ನಾನು ಮನೇಲಿ ಹೇಳ್ತೀನಿ. ಸರಿ, ಆಯಿತು. ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಸರಿ. ಇವನನ್ನು ಹೇಗಾದರೂ ಮಾಡಿ ಈ ಮದುವೆಗೆ ಒಪ್ಪಿಸ್ಲೇಬೇಕಲ್ಲ. ಏನು ಮಾಡೋದು? ತಾಯಿ ಪದ್ಮಂಗೆ ಮಗ
ಪ್ರೀತಿ ಮಾಡ್ತಿದ್ದಾನೆ ಅಂತ ಕೋಪ ಇರಲ್ಲ, ಆದರೆ ಪಲ್ಲವಿ ಸಂಬಂಧ ಕೈ ಬಿಟ್ಟು ಹೋಗುತ್ತಲ್ಲ ಅನ್ನೋ ಕೋಪ ಇರುತ್ತೆ. ಯಾಕಂದರೆ ಮಗಳನ್ನ ಕೊಟ್ಟಿರೋ ಮನೇಲಿ ತುಂಬಾ ಶ್ರೀಮಂತರಾಗಿರ್ತಾರೆ. ನಾಳೆ ಅವರಿಂದ ನಮಗೂ ಏನಾದರೂ ಲಾಭ ಇರುತ್ತೆ ಅಂತ ಪದ್ಮ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮ, ರಂಜಿತಾ, ಬಾರೆ, ಬಾ ಕೂತ್ಕೋ. ಏನಮ್ಮ, ಏನೋ ಮಾತಾಡಬೇಕು, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ದೆ, ಏನು ವಿಷಯ? ಅದು ರಂಜಿತಾ, ರಾಹುಲ್ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ ಕಣೆ. ಅದಕ್ಕೆ ಪಲ್ಲವಿನ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟ. ಹೌದಾ? ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು. ಅಣ್ಣಂಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಹೇಗೆ ಬಲವಂತ ಮಾಡೋಕ್ಕಾಗುತ್ತೆ? ಈ ವಿಷಯನ ನಾನು ಇವ್ರ ಹತ್ರ ಮಾತಾಡ್ತೀನಿ. ಅವನು ಆಗಲ್ಲ ಅಂತಾನೆ ಅಂದರೆ ನಾವು ಸುಮ್ಮನಿರೋಕ್ಕಾಗುತ್ತಾ ರಂಜಿತಾ? ಪಲ್ಲವಿ ಈ ಮನೆ ಸೊಸೆ ಆದರೆ ನಮಗೆಷ್ಟು ಲಾಭ ಇದೆ ಅಂತ ನಿನಗೆ ಗೊತ್ತೇನೆ? ಅಂದರೆ ನೀನು ಏನು ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ನೋಡು ರಂಜಿತಾ, ಈ ಅತ್ತೆಯರೆಲ್ಲ ಹೇಗೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಿರ್ತಾರೆ, ಆಮೇಲೆ ದಿನಕ್ಕೊಂದು ಶುರು ಮಾಡ್ತಾರೆ, ಸೊಸೆ ಹಾಗೆ ಹೀಗೆ ಅಂತ. ಅದೇ ಪಲ್ಲವಿ ಈ ಮನೆ ಸೊಸೆ ಆದ್ಲು ಅಂತ ಇಟ್ಕೋ, ನಿಮ್ಮ ಅತ್ತೆಗೂ ಒಂದು ಭಯ ಇರುತ್ತೆ, ನನ್ನ ಮಗಳನ್ನ ನನ್ನ ಸೊಸೆ ಮನೆಗೆ ಕೊಟ್ಟಿದ್ದೀನಿ ಅಂತ. ಆಗ ಅವರು ನಿನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದಲ್ವಾ? ನಾನು ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಅಷ್ಟೇ ಅಲ್ಲ ರಂಜಿತಾ, ನಿಮ್ಮ ಅತ್ತೆ ನಿನ್ನ ನಾದ್ನಿನ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಬರಿಗೈಲಿ ಕಳಿಸ್ತಾರಾ? ಪಾತ್ರೆ, ಪಗಡೆ, ಚಿನ್ನ, ಹಾಗೆ ಒಂದಿಷ್ಟು ದುಡ್ಡು ಎಲ್ಲನೂ ಕೊಟ್ಟು ಕಳಿಸ್ತಾರೆ ತಾನೆ. ಅದನ್ನೆಲ್ಲ ಇಸ್ಕೊಂಡು ನಾವು ತಕ್ಕ ಮಟ್ಟಿಗೆ ಒಂದು ಲೆವೆಲಿಗೆ ಬರ್ಬೋದು ಅಲ್ವಾ? ಏನಂತೀಯಾ? ಹೌದಮ್ಮ, ಆಗ ನನ್ನ ತವರು ಚೆನ್ನಾಗಾಗುತ್ತೆ, ನನ್ನ ಗಂಡನ ಮನೇಲೂ ನಾನು ಖುಷಿಯಾಗಿರ್ಬೋದು. ಒಳ್ಳೆ ಪ್ಲ್ಯಾನು. ಆದರೆ ಅಣ್ಣ ಮದುವೆಗೆ ಒಪ್ಕೊಳ್ದೆ ಇದೆಲ್ಲ ಸಾಧ್ಯನಾ? ನಾವು ಸಾಧ್ಯ ಮಾಡಬೇಕು ಕಣೆ, ಅದೇ ಇರೋದೀಗ. ಹೇಗೆ ಮಾಡೋದಮ್ಮ? ಅಣ್ಣಂಗೆ ಹೇಳಿದ್ರೆ ಅವ್ನು ಖಂಡಿತ ಒಪ್ಕೊಳ್ಳಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಗೊತ್ತಾ, ಇನ್ನೊಂದು 2-3 ದಿನ ಬಿಟ್ಟು ನಿಮ್ಮ ಅತ್ತೆಗೆ ನೀನು ನಾನು ಸ್ವಲ್ಪ ದಿನ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳು. ಬರಬೇಕಾದ್ರೆ ಒಬ್ಬಳೇ ಬರಬೇಡ, ಜೊತೆಗೆ ನಿನ್ನ ನಾದ್ನಿ ಪಲ್ಲವಿನೂ ಇಲ್ಲಿಗೆ ಕರ್ಕೊಂಡು ಬಾ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಏನು, ಪಲ್ಲವಿನ ಇಲ್ಲಿಗೆ ಕರ್ಕೊಂಡು ಬರಬೇಕಾ? ಹ್ಞೂ ಕಣೆ. ಅಮ್ಮ, ಪಲ್ಲವಿ ಇಲ್ಲಿಗೆ ಬಂದರೆ ಅವಳು ಪಾಠ ಓದು ಎಲ್ಲ ಹಾಳಾಗುತ್ತೆ. ಬೇಡ ಬೇಡ, ಅದೆಲ್ಲ ನಾನು ನೋಡ್ಕೊಳ್ತೀನಿ ಕಣೆ. ಅವಳು ಇಲ್ಲಿಂದನೇ ಕಾಲೇಜ್ಗೆ ಹೋಗಲಿ, ಹೇಗೂ ಒಂದೇ ಊರು ತಾನೇ. ಸರಿ, ಮನೇಲಿ ಕೇಳಿ ನೋಡ್ತೀನಿ, ಏನು ಹೇಳ್ತಾರೋ ನೋಡೋಣ. ಸರಿ ಅಮ್ಮ, ನಾನೇನು ಬರ್ತೀನಿ. ಪಲ್ಲವಿ ಮೊದಲು ಈ ಮನೆಗೆ ಬರಲಿ, ಆಮೇಲೆ ಇವನ್ನ ಹೇಗೆ ದಾರಿಗೆ ತರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಲ್ಲವಿ, ಏನದಕ್ಕೆ? ಪಲ್ಲವಿ, ನಾನು ಇನ್ನೊಂದು 2 ದಿನ ಬಿಟ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಅದಕ್ಕೆ, ಹೋಗಿ ಬನ್ನಿ. ಅದು ಲಾಸ್ಟ್ ಟೈಮ್ ನಾನು ಇವರು ನಮ್ಮ ಮನೆಗೆ ಹೊರಟಾಗ ನೀನು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ನಿನಗೆ ಎಕ್ಸಾಮ್ಸ್ ಇತ್ತು ಅಂತ ಇಲ್ಲೇ ಉಳ್ಕೊಂಡೆ. ಈ ಸರಿ ನನ್ನ ಜೊತೆ ಬರ್ತೀಯಾ? ಬರ್ಬೋದಿತ್ತು ಅದಕ್ಕೆ, ಆದರೆ ಕಾಲೇಜ್ ಇದೆಯಲ್ಲ, ಹೇಗೆ ಬರೋದು? ಅಲ್ಲಿಂದನೇ ಕಾಲೇಜ್ಗೆ ಹೋಗ್ಬೋದಲ್ಲ ಪಲ್ಲವಿ, ನಮ್ಮ ಅಣ್ಣನೇ ನಿನ್ನನ್ನು ಡ್ರಾಪ್ ಮಾಡ್ತಾನೆ. ಪಲ್ಲವಿಗೂ ರಂಜಿತಾ ಅಣ್ಣ ರಾಹುಲ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ನಾನು ಅಲ್ಲಿಗೆ ಹೋದರೆ ರಾಹುಲ್ ನನ್ನ ಕಾಲೇಜಿಗೆ ಪಿಕಪ್ಪು ಡ್ರಾಪು ಮಾಡ್ತಾರೆ, ಆಗ ಅವ್ರ ಜೊತೆ ಮಾತಾಡ್ಬೋದು ಅಂತ ಪಲ್ಲವಿನೂ ಯೋಚನೆ ಮಾಡಿ ಆಯಿತು ಅಂತ ಒಪ್ಕೋತಾಳೆ. ಸರಿ ಅದಕ್ಕೆ, ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ. ಸರಿ, ಹಾಗಾದರೆ ಈ ವಿಷಯವಾಗಿ ಅತ್ತೆ ಮಾವನ ಹತ್ರ ನಾನು ಏನೂ ಮಾತಾಡಿಲ್ಲ. ನಡಿ, ಹೋಗಿ ಮಾತಾಡೋಣ. ಅತ್ತೆ, ಮಾವ, ರೀ, ನಿಮ್ಮ 3 ಜನಕ್ಕೂ ನಾನೊಂದು ವಿಷಯ ಹೇಳಬೇಕು. ಏನು ಹೇಳು ರಂಜಿತಾ? ಅದು ನಾಳಿದ್ರಲ್ಲಿ ನಾನು ತವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಿನ ಅಲ್ಲೇ ಇದ್ದು ಬರೋಣ ಅಂತ. ಅಯ್ಯೋ, ಅದಕ್ಕೇನಮ್ಮ, ಆರಾಮಾಗಿ ಹೋಗ್ಬಾ. ಅತ್ತೆ, ನನ್ನ ಜೊತೆ ಪಲ್ಲವಿನೂ ಕರ್ಕೊಂಡು ಹೋಗ್ತೀನಿ ಅತ್ತೆ. ಪಲ್ಲವಿನ? ಅವಳು ಯಾಕಮ್ಮ? ಮಾವ, ಅದು ಲಾಸ್ಟ್ ಟೈಮ್ ನಾನು ರಾಜೀವ್ ಇಬ್ಬರು ನಮ್ಮ ಅಮ್ಮನ ಮನೆಗೆ ಹೊರಟಾಗ ಪಲ್ಲವಿನೂ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಆದರೆ ಕರೆಕ್ಟ್ ಟೈಮ್ಗೆ ಅವಳಿಗೆ ಎಕ್ಸಾಮ್ ಇತ್ತು, ಆದ್ದರಿಂದ ಬರೋಕ್ಕಾಗಲಿಲ್ಲ. ಈ ಸರಿ ನನ್ನ ಜೊತೆ ಬರಲಿ ಅಂತ. ಆದರೆ ಅವಳಿಗೆ ಕಾಲೇಜ್ ಇದೆಯಲ್ಲ? ಹಾಂ, ಕಾಲೇಜ್ ಇದೆ, ಅಲ್ಲಿಂದನೇ ಹೋಗ್ಬೋದಲ್ವಾ? ಹೇಗೂ ಒಂದೇ ಊರಲ್ಲಿರೋದ್ರಿಂದ ತೊಂದರೆ ಇಲ್ಲ. ಸರಿ ಆಯಿತು, ಕರ್ಕೊಂಡು ಹೋಗು. ಪಲ್ಲವಿ ಹೂ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಮ್ಮ, ನಾನು ಅತ್ತಿಗೆ ಜೊತೆ ಹೋಗ್ತೀನಿ, ಅಲ್ಲಿಂದನೇ ಕಾಲೇಜಿಗೆ ಹೋದರೆ ಆಯಿತು. ಸರಿ ಮಗಳೇ, ಹೇಗೂ ನಿಮ್ಮ ಅತ್ತಿಗೆ ಮನೆಯಿಂದ ನೀನು ಕಾಲೇಜ್ ಅಷ್ಟೊಂದು ದೂರ ಏನಾಗಲ್ಲ, ಅಲ್ಲಿಗೆ ಹತ್ರನೇ ಆಗುತ್ತೆ ಅಲ್ವಾ?
ಹೌದು ಮಾವ. ಸರಿ, ಹಾಗಾದರೆ ಕರ್ಕೊಂಡು ಹೋಗು. ಸರಿ. ಇದ್ದಕ್ಕಿದ್ದಂಗೆ ರಂಜಿತಾ ಪಲ್ಲವಿನ ಯಾಕೆ ತವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ನೋದು ರಾಜೀವ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಸದ್ಯ ಅತ್ತೆ ಮಾವ ಹೇಗೋ ಪಲ್ಲವಿನ ನಮ್ಮ ಮನೆಗೆ ಕಳ್ಸಕ್ಕೆ ಒಪ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ಪಲ್ಲವಿನ ಅಣ್ಣನ ಒಂದು ಮಾಡಿಬಿಟ್ರೆ ನಮ್ಮ ಪ್ಲ್ಯಾನ್ ಸಕ್ಸಸ್. ರಂಜಿತಾ, ಏನು ಸಾಹೇಬರು, ಇವತ್ತು ಇಷ್ಟು ಬೇಗ ರಂಜಿತಾ ಅಂತ ಹುಡ್ಕೊಂಡು ಬಂದಿದ್ದೀರಾ? ನಿಮ್ಮನ್ನು ಬಿಟ್ಟು ತವ್ರಿಗೆ ಹೋಗ್ತಿದ್ದೀನಿ ಅಂತ ಬೇಜಾರಾ? ಅಲ್ಲ, ಇದ್ದಕ್ಕಿದ್ದಂಗೆ ತವ್ರ ಮನೆಗೆ ಹೋಗೋ ಪ್ಲಾನ್ ಯಾಕೆ? ಏನು ಹೀಗೆ ಕೇಳ್ತಿದ್ದೀರಾ? ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದು ಅಂದರೆ ಯಾವತ್ತಿದ್ರೂ ಖುಷಿನೇ ತಾನೇ? ಅದೇನೋ ಸರಿ ರಂಜಿತಾ, ಆದರೆ ಪಲ್ಲವಿನ ಜೊತೆಲಿ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅದೇ ಅದೇ ಹೇಳಿದ್ನಲ್ಲ ರಾಜೀವ್, ಪಲ್ಲವಿ ಲಾಸ್ಟ್ ಟೈಮ್ ನನ್ನ ಹತ್ರ ಹೇಳಿದ್ಲು, ಅದಕ್ಕೆ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಅಂತ. ಆದರೆ ಅವಳಿಗೆ ಎಕ್ಸಾಮ್ ಬಂದ್ಬಿಡ್ತಲ್ಲ, ಹಾಗಾಗಿ ಬರಲಿಲ್ಲ. ಈ ಸರಿ ಬರೀ ಕಾಲೇಜ್ ಅಲ್ವಾ, ಅದರಿಂದ ಪರವಾಗಿಲ್ಲ, ಅಲ್ಲಿಂದನೇ ಹೋಗ್ಬೋದು ಬಾ ಅಂದೆ. ಸರಿ ಆಯಿತು ಅಂತ ಒಪ್ಕೊಂಡ್ಲು. ಅದಕ್ಕೆ ಅತ್ತೆ ಮಾವನ್ನು ಕೇಳಬೇಕಲ್ಲ ಒಂದು ಮಾತು ಅಂತ ಕೇಳಿದೆ. ಇನ್ನೇನು ಅವರು ಒಪ್ಕೊಂಡ್ರಲ್ಲ. ನನಗೇನೋ ನೀನು ಪಲ್ಲವಿನಲ್ಲಿ ಕರ್ಕೊಂಡು ಹೋಗೋದು ಸರಿ ಅನ್ನಿಸ್ತಿಲ್ಲ. ಯಾಕಂದರೆ ನಿಮ್ಮ ಅಣ್ಣ ನಿಮ್ಮ ಅಮ್ಮಂಗೆ ಅವಳು ಬರೋದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲ ರಾಜೀವ್, ಆ ರೀತಿ ಏನೂ ಇಲ್ಲ. ಅಮ್ಮನೇ ಹೇಳಿದ್ರು ಈ ಸರಿ ಬರಬೇಕಾದ್ರೆ ಪಲ್ಲವಿನ ಜೊತೆಲಿ ಕರ್ಕೊಂಡು ಬಾ ಅಂತ. ಸರಿ ಆಯಿತು. ಸರಿ, ನಾನೊಂದು ಸ್ವಲ್ಪ ವಾಶ್ರೂಮಿಗೆ ಹೋಗಿ ಬರ್ತೀನಿ. ಇಲ್ಲಿ ಏನೋ ಒಂದು ವಿಷಯ ಇದೆ. ಅತ್ತೆನೇ ಪಲ್ಲವಿನ ಕರ್ಕೊಂಡು ಬಾ ಅಂದರೆ ಏನಿರ್ಬೋದು? ಇದ್ದಕ್ಕಿದ್ದಂಗೆ ಇವಳು ಪಲ್ಲವಿನ ಕರ್ಕೊಂಡು ತನ್ನ ಮನೆಗೆ ಹೋಗ್ತಾ ಇದ್ದಾಳೆ ಅಂದರೆ ಏನೋ ಇದೆ. ಇವಳು ಕರ್ಕೊಂಡು ಹೋಗಲಿ, ಆಮೇಲೆ ಏನು ಅಂತ ತಾನಾಗೆ ಗೊತ್ತಾಗುತ್ತೆ. ರಂಜಿತಾ ಪಲ್ಲವಿನ ತನ್ನ ಮನೆಗೆ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.